ಟೆರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು. ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು ಅಷ್ಟೇ, ಬೇರೆ ಏನಿಲ್ಲ. ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ. ಹೌದು, ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ, ಅವ್ರು ಯಾರು ಹೊಡೆದಿದ್ದಾರೆ 4-5 ಜನ ಹಿಡ್ಕೊಂಡು ಬರ್ತಾರೆ, ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗನ್ನುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟೋ ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗನ್ನುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ಏನೋ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಒಂದಿದ್ದಿತ್ತು. ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ. ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಸಾಯಿಸಿದ್ದವ್ರನ್ನ 5 ಜನ 6 ಜನ ಬಂದು ಅಲ್ಲಿ ಗನ್ನುಗಳು ಶೂಟ್ ಮಾಡಿಬಿಟ್ಟು ಹೋದ್ರಲ್ಲ, ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ. ಆರಂಭ ಅಂತೆಲ್ಲ ಕರ್ಣ ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ, ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ. ಆರಂಭ ಮಾಡಿ ಮೇಲೆ ಹಂಗೆ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರಲ್ಲ. ಅಂದರೆ ನಮ್ಮ ಇಂಡಿಯನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ? ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸರಿಗೆ ಪ್ರಾಣಗೆ ಬೆಲೆ ಇಲ್ವಾ ಅವ್ರಿಗೆ? ನಮ್ಮ ಭಾರತೀಯರ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ? ಅದೇ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರ ಸತ್ ಮೇಲೆ ಆ 26-28 ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶಿನ ಕುಂಕುಮಕ್ಕೆ ಬೆಲೆ ಇಲ್ವಾ? ಅವ್ರ ಗಂಡ ಕಟ್ಟಿರುವಂಥ ತಾಳಿಗೆ ಬೆಲೆ ಇಲ್ವಾ ಅವ್ರಿಗೆ? ಹೆಣ್ಮಕ್ಳು ಅಂದ್ರೆ ಅಷ್ಟು ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕ್ಕಾಗುತ್ತಾ? ಯಾರಾದ್ರೂ ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂಥದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ಏನೋ 4 ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೂ ನೋಡಿದ್ದೆ ಟಿವಿನಲ್ಲಿ, ನೀವು ಹೇಳಿದ್ದೆ, ನಾನು ನೋಡಿದ್ದೆ, ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ, ನೀವು ಹೇಳ್ತಾ ಇದ್ದಿದ್ದೆ. ನಿಮ್ಮ ಟಿವಿಗಳಲ್ಲೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿವಿ. ನಮಗಿಲ್ಲಿ ಸುಟ್ಟರುವಂಥ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ದು ಸೆಕ್ಯೂರಿಟಿ ಇಲ್ವಾ? ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಅಮೆರಿಕದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಹೇಳಿ ಯಾರನ್ನಾದ್ರು, ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಹೇಳಿ ಯಾರನ್ನಾದ್ರು. ಆಮೇಲೆ ಆ ಕಂಟ್ರಿ ಇರುತ್ತಾನ ನೋಡೋಣ, ಸಿಂಗಲ್ ಪರ್ಸನ್ ಅಮೆರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಶೂಟ್ ಮಾಡಕ್ಕೆ ಹೇಳಿದ್ರೆ ಸರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು. ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರ್ಸಿದ್ರ? ಏನಕ್ಕೆ ಹಿಂಗ ಆಯ್ತಿದು ಅನ್ನೋದು ಚರ್ಚೆ ಆಗ್ಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕು. ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರ್ಸಿದ್ರ, ಯಾರು ಬಂದ್ರು ನಮಗ್ ಗೊತ್ತಿಲ್ಲ. ಸತ್ಯವಾದಂತ ಅಂಶಗಳು ಯಾವುದೂ ಗೊತ್ತಿಲ್ಲ ನಮ್ಗೆ. ಅದೇ ಬೇರೆ ಊರಲ್ಲಿ ಹಂಗಾಗಿದ್ರೆ ಬಿಡ್ತಾ ಇದ್ರ? ಅಮೆರಿಕದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಹೇಳಿ ಯಾರನ್ನಾದ್ರು, ಒಬ್ಬರನ್ನ ಸಿಂಗಲ್ ಪರ್ಸನ್ ಮುಟ್ಟಕ್ಕೆ ಹೇಳಿ ಯಾರನ್ನಾದ್ರು. ಆಮೇಲೆ ಆ ಕಂಟ್ರಿ ಇರುತ್ತಾನ ನೋಡೋಣ, ಸಿಂಗಲ್ ಪರ್ಸನ್ ಅಮೆರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಶೂಟ್ ಮಾಡಕ್ಕೆ ಹೇಳಿದ್ರೆ ಸರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು. ಸೈನಿಕರ ಬಗ್ಗೆ ತುಂಬ ಕೆಟ್ಟ ಪದಗಳನ್ನ ಬಳಸಿ ಇವತ್ತು ಭಾರತ ಒಂದೇ ಅಲ್ಲ, ಇಡೀ ಪ್ರಪಂಚ ಇವತ್ತು ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಭಾರತದ ಸೈನಿಕರನ್ನು ಮುಕ್ತ ಕಂಠದಿಂದ ಉಗುಳ್ತಾ ಇರಬೇಕಂದ್ರೆ, ಏನು ನಮ್ಮ 26 ಜನರನ್ನು ಏಯವಾಗಿ ಕೊಂದು ಭಯೋತ್ಪಾದಕರು, ಅವರ ವಿರುದ್ಧ ಭಾರತೀಯ ಸೇನೆ ಕೈಗೊಂಡ ಅಪ್ರತಿಮ ದಾಳಿಗೆ ಪ್ರಪಂಚದ ಎಲ್ಲ ದೇಶಗಳು ಈ ಒಂದು ದಾಳಿನ ಮೆಚ್ಚಿಕೊಂಡು, ಅದೇ ರೀತಿ ಭಾರತ ದೇಶದ 140 ಕೋಟಿಗೂ ಹೆಚ್ಚು ಜನ ವಿಜಯೋತ್ಸವ ಆಚರಿಸಿ ಸೈನ್ಯದ ಬಗ್ಗೆ ಉತ್ತಮವಾದಂಥ ಮಾತುಗಳನ್ನಾಡಿದ್ರು. ಏನಿದು ಆಪರೇಷನ್ ಸಿಂಧೂರು ಮಾಡಿದ್ರು, ಅದ್ರ ಬಗ್ಗೆ ಪೂಜೆಗಳು ವಿಜಯೋತ್ಸವಗಳೆಲ್ಲ ಆಯಿತು. ಆದರೆ ರಾಜಕೀಯದ ತೆವಳಿಗಾಗಿ, ಪ್ರಚಾರಕ್ಕಾಗಿ ಇವತ್ತು ಸೈನ್ಯದ ಬಗ್ಗೆ ತುಂಬ ಕೆಟ್ಟದಾಗಿ ಏನು ಒಂದು 4 ಫ್ಲೈಟ್ಗಳು ತಗೊಂಡೋಗ್ಬಿಟ್ಟು ಹೊಡೆದ್ಬಿಟ್ರು, ಇರುತ್ತೆ ಸಾಕ್ಷಿಗಳಿದೆಯಾ? ಎಷ್ಟು ಜನ ನೋಡಿದ್ರು? ಏನು ಸಂವಿಧಾನದ ಅಡಿಯಲ್ಲಿ ಇವರು ಪ್ರತಿಜ್ಞೆ ಮಾಡಿ ಶಾಸಕ ಸ್ಥಾನ ಸ್ಪೀಕರ್ಸ್ ಇರ್ತಾರೆ, ಅವ್ರು ಮಾತಾಡುವಾಗೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಿದ್ದ ರೀತಿ ನಾನು ನಡ್ಕೊತೀನಿ ಅಂತ ಒಂದು ಪದ ಬಳಸ್ತಾರೆ.
ಇವತ್ತು ಇವರು ಪದ ಬಳಸಿರೋದು ಭಾರತದ ಸಾರ್ವಭೌಮತ್ವಕ್ಕೆ ತುಂಬಾ ಧಕ್ಕೆ ಆಗಿದೆ. ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ತರ, ಇವರೇನು ಪಾಕಿಸ್ತಾನದಲ್ಲಿ ಗೂಢಚಾರ್ಯ ಮಾಡಿದ್ದಾರೆ ತರ, ಪಾಕಿಸ್ತಾನದಲ್ಲಿ ಇವ್ರಿಗೆ ಮಾಹಿತಿ ಕೊಟ್ಟಿರೋ ತರ, ಪಾಕಿಸ್ತಾನದಲ್ಲಿ ಏನು ಆಗೇ ಇಲ್ಲ ಅಂತ ಮಾಹಿತಿ ಇದೆ. ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು, ಕೇಸ್ ಹಾಕಬೇಕು, ಬಂಧಿಸಬೇಕು, ಮತ್ತೆ ಇವ್ರ ಮೇಲೆ ಎಂಕ್ವೈರಿ ಹಾಕಬೇಕು. ಯಾಕಂದ್ರೆ ಇವರು ಯಾವಾಗೂ ಗೊತ್ತಲ್ಲ ನಿಮಗೆ, ಕೋಲಾರಕ್ಕೆ ನೆಂಟ್ರಿ ಇವರು. ಯಾಕಂದ್ರೆ 15 ದಿವಸಕ್ಕೆ ತಿಂಗಳಿಗೊಂದ್ಸತಿ ಬರೋಂಥ ನೆಂಟ್ರಿ ಇವರು. ಯಾಕಂದ್ರೆ ಇವರೆಲ್ಲ ವಿದೇಶಿ ಪ್ರವಾಸನೇ ಜಾಸ್ತಿ ಇರೋದು. ನೀವು ಅವ್ರು ಹೇಳ್ತಾರಲ್ಲ ನಾನು ಕೋಲಾರದಲ್ಲಿ ಕಡಿಮೆ ಇರ್ತೀನಿ ಅಂತ. ಆ ಕಾರಣಕ್ಕೆ ಮಂಜು ಅವರೇ, ಕೊತ್ತೂರು ಮಂಜುನಾಥ್ ಅವರೇ, ನೀವು ಆಕಸ್ಮಿಕ MLA ಆಗಿರೋದಿಲ್ಲ, ಆಕಸ್ಮಿಕವಾದಂಥ MLA. ಈಗಾಗಲೇ ನೀವು ಜಾತಿ ಹೆಸರಲ್ಲಿ ಮೋಸ ಮಾಡಿರೋದ್ಮೇಲೆ ನಿಮ್ಮಲ್ಲೊಂದು ಕೇಸ್ ಆಗಿದೆ. ಈ ಕೂಡಲೇ ನಿಮ್ಮ ಸರ್ಕಾರ ಇರೋದಕ್ಕೆ ನಿಮ್ಮನ್ನು ಬಚಾವ್ ಮಾಡಿದ್ದಾರೆ. ಈ ಕೂಡಲೇ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು, ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲವಾದಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇವಾಗ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ, ಅವ್ರ ಮೇಲೆ FIR ಮಾಡಬೇಕು, ಕ್ರಮ ಜರುಗಿಸ್ಬೇಕನ್ಬಿಟ್ಟು. ಇದನ್ನು ಮನಗೊಂಡಂತ KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು, ಇವರ ಶಾಸಕ ಸ್ಥಾನವನ್ನು ತೆರವುಗೊಳಿಸ್ಬೇಕಂತ ಮನವಿ ಮಾಡ್ತದೆ. ಇಲ್ಲದಿದ್ದರೆ ನಮ್ಮ ರಾಜ್ಯ ಅಧ್ಯಕ್ಷರ ಮನವಿ ಮೇಲೆಗೆ ಅವ್ರನ್ನ ಮಾಹಿತಿ ಕೊಟ್ಟಿದ್ರೆ ಈಗಾಗಲೇ ನಾವು ಏನು ಕಾನೂನು ರೀತಿ ಕ್ರಮ ಜರುಗಿಸಬೇಕು, ಹೋರಾಟ ಮಾಡಬೇಕು. ಮುಂದಿನ ದಿವಸದಲ್ಲಿ ಆ ಎಲ್ಲ ಹೋರಾಟಗಳನ್ನ ಅವರು ಎದುರಿಸಬೇಕಾಗ್ತದೆ ಮಾನ್ಯ ಶಾಸಕರು.